ಅಯ್ಯೋ ಮುಷ್ಣಿ ಯಾಕೆ ಹಿಂಗೆ ಹೋಗೈತಿ? ಯಾರ ಯಾತಕ್ಕೆ ಕೊಟ್ಟವ್ರೇನ ಅದಕ್ಕೆ ಮುಷ್ಣಿ ಇವಾರ್ಗೋಗೈತಿ. ಅತ್ತೆ ಅತ್ತೆ ಯಾತೆ ಬಂದೆ ತಡಿಯೇ. ಬಾರತೆ ಬಾ, ಚಿಕನ್ ಸಾರು ಮುದ್ದೆ ಅನ್ನ ಎಲ್ಲ ತಗೊಂಬಂದಿದ್ದೀನಿ ಬಾ. ಅಡುಗೆ ಮಾಡೋದೇನು ಬೇಡ. ಎಲ್ಲನ ಬಾಕ್ಸಿಗೆ ಹಾಕೊಂಡು ಕೊಟ್ಟಿದ್ದಾಳೆ ಲಾತ. ಕ್ವಾ ಊಟ ಮಾಡು. ರುದ್ರ ಕೋಳಿ ಸಾರಿ ಯಾರು ಕೊಟ್ಟರು ರುದ್ರ? ಲತಾ ಮಾಡಿದ್ಲು ಕಣತೆ. ನನ್ನ ಕರ್ಕೊಂಡು ಹೋದ್ಲಾ ಬಾರಕ ಹೋಗೋಣ ಊಟಕ್ಕೆ ಅಂತ ಹೇಳಿ ಕರ್ಕೊಂಡೋದ್ಲು. ಕರ್ಕೊಂಡೋಗಿ ಹಂಗೆ ಊಟಕ್ಕಿಟ್ಟು ಚಿಕನ್ ಸಾರು ಮುದ್ದೆ ಅನ್ನ ಎಲ್ಲನ ಇನ್ನೇನು ನಿಮ್ಮ ಮನೆಯವ್ರಿಗೂ ನಿಮ್ಮ ಅತ್ತೆಗೂ ಇನ್ನೇನು ಮಾಡ್ತೀಯಾ ಹೋಗಿ ಅಂತ ಹೇಳಿ ಕೊಟ್ಲು. ಯಾರನ ಆತ್ ಕೊಡ್ತಾರೆ ಕಣಮ್ಮ ನನಗೇನು ಊಟಕ್ಕೆ. ಯಾರನ ಮಾಡಲಿ ನಮ್ಮೂರಾಗೆ ನಾನು ದುಡ್ಡು ಕೊಟ್ಟಿರೋರು ಚಿಕನ್ ಸಾರ ಯಾರನ ಮಾಡೇಳು ಬಾರುದ್ರಕ್ಕಯ್ಯ ಅಂತ ಕರ್ಕೊಂಡು ಹೋಗ್ತಾರೆ. ತಗೊಳತ್ತೆ ಊಟ ಮಾಡು. ಮುದ್ದೆ ಅನ್ನ ಎಲ್ಲ ತಗೊಂಬಂದಿದ್ದೀನಿ. ನಿಮ್ಮ ಮಗನಿಗೂ ಸ್ವಲ್ಪ ನೀವಿಟ್ಟು ನೀವೊಂದು ಸ್ವಲ್ಪ ಊಟ ಮಾಡಿರಿ. ಅಲ್ಲ ಕಣೆ ರುದ್ರ, ನಿನ್ ಕಂಡ್ರೆ ಏನು ಇಷ್ಟಪ್ಪಲ್ಲ ಜನಗಳಿಗೆ. ಒಂದು ಕೋಳಿ ಸಾರು ಮಾಡಲಿ ಮಟನ್ ಸಾರು ಮಾಡಲಿ ಯಾರು ತಪ್ಸಲ್ವಲ್ಲ. ಬಂದು ಬಾರಿದ್ರ ಕೈಯ ಅಂತೇಳಿ ಕರ್ಕೊಂಡು ಹೋಗ್ತಾರಲ್ಲಿ. ಲತಮ್ಮ ಮಾಡಿದ್ಲಾ ನೋಡಮ್ಮ, ಕರ್ಕೊಂಡೋಗಿ ನಮಗೂ ಕಳಿಸ್ಯವಳಲ್ಲಿ. ಹೂನತ್ತೆ ಅವಳು ಕೊಟ್ಲಾ ಮೊನ್ನೆ. ಅವಳು ಗಂಗಮ್ಮನೂ ಕೊಟ್ಲಾ ಮೊನ್ನೆ. ಅವಳು ರಂಗಮ್ಮನೂ ಕೊಟ್ಲು. ಯಾರನ್ನ ಕರ್ಕೊಂಡೋಗ್ಲಿ ಊಟಕ್ಕಿಟ್ಟು ತಗೊಂಡೋಗಂತ ಕೊಡ್ತಾರೆ. ನನ್ನಂತೂ ಎಷ್ಟೊಂದು ಜನ ಕರ್ಕೊಂಡು ಹೋಗ್ತಾರ. ಬಡ್ಡಿ ಕೊಟ್ಟವಳಲ್ಲ ಅದಕ್ಕೆ ಯಾರ ಕರ್ಕೊಂಡೋಗಿ ಕೋಳಿ ಸಾರು ಅದು ಕೊಕ್ಕರೆ ಸಾರು ಇಕ್ಕಿ 3 ನಾಮ ಇಕ್ತಾರೆ. ಒಂದಿಟ್ಟು ದುಡ್ಡು ಐತಲ್ಲ ಅವ್ರಿಗೂ ಕೊಟ್ಟವಳೆ. ಅದಕ್ಕೆ ಎಲ್ಲ ಕೋಳಿ ಸಾರು ಇಕ್ಕಿ ಕಳಿಸ್ತಾರಲ್ಲ. ಅದಕ್ಕೆ ನನ್ನ ಊರಾಗೆಲ್ಲ ದೊಡ್ಡ ಮನಸ್ತಿ ಅದಕ್ಕೆ ಕರ್ಕೊಂಡೋಗಿ ಇಕ್ತಾರೆ. ನಾನು ದೊಡ್ಡಳು ಇಡೀ ಊರಿಗೆ ನಾನೇ ಗ್ರೇಟ್ ಹೋಮಂಗಾಗ್ಬಿಟ್ಟೈತೆ. ಇವಳಿಗೆ ಊಟ ಆತೇನು ಸಾವಿತ್ರಮ್ಮ? ಯಾಕೆ ಎಲ್ಲಿ ಕೂತ್ಕೊಂಡಿದೀಯ? ಸುಮ್ಮನೆ ಕೂತ್ಕೊಂಡೆ ಕಣಕ್ಕ. ಸೆಕೆ ಜಾಸ್ತಿ ಅಲ್ಲ ಅದಕ್ಕೆ ಹೊರಗಡೆ ಹಿಂಗೆ ಸುಮ್ಮನೆ ಕೂತ್ಕೊಂಡೆ. ಏನು ಸರ್ ಮಾಡಿದ್ದೆ? ನಾನು ಕ್ಯೂ ಸಾಂಬ್ರ ಮಾಡಿದ್ದೆ ಕಣಕ್ಕ. ಕ್ಯೂ ಸಾಂಬ್ರ ಮಾಡಿ ಅನ್ನ ಮುದ್ದೆ ಮಾಡಿದ್ದೆ. ಅಯ್ಯೋ ಅತ್ತೆ ತಗ ಬಿಸಿ ಬಿಸಿ ದುಣ್ಣು. ಪೀಸ್ ಎಲ್ಲ ಜಾಸ್ತಿ ಹಾಕ್ಕೊಟ್ಟಿದ್ದಾಳೆ. ಅದಕ್ಕೆ ನಮ್ಮ ಅತ್ತೆಗೆ ಇಷ್ಟ ಕಣಮ್ಮ. 1-2 ಪೀಸ್ ಜಾಸ್ತಿ ಹಾಕಿ ಅಂದೆ, ಅದಕ್ಕೆ ಕೊಟ್ಟಿದ್ದಾಳೆ. ತಗೊಳತ್ತೆ ಹೋಗಿ ಬಿಸಿ ಬಿಸಿ ಊಟ ಮಾಡೋಗಿ ಹೋಗು. ಅಡಿ ಬಂದೆ ಸಾಯಿತಾ, ಮಾತಾಡಿಸ್ತೀನಿ ಅದೇಲ್ಲ ಅವಳನ್ನ. ಹೋಗಿ ಮಾತಾಡ್ಸೋ. ಏನು ರುದ್ರಕಯ್ಯ ಯಾತ ತಂದ್ಕೊಟ್ಟೆ ನಿಮ್ಮ ಅತ್ತಿ ಬಾಕ್ಸ್ನಾಕಿ? ಏನಿಲ್ಲ, ಊರಾಗೆ ರಥ ನನ್ನ ಯಾರನ ಒಂದು ಕೋಳಿ ಸಾರು ಮಾಡಲಿ ಮಟನ್ ಸಾರು ಮಾಡಲಿ ಒಂದು ಮೀನು ಸಾರು ಮಾಡಲಿ ಏನಾರ ಒಂದು ಮಾಡ್ಲೇಳು ತಿಂಡಿ ಮಾಡ್ಲೇಳು ಯಾರನ ಅಂತ ಕರಿತಿರ್ತಾರೆ ನನಗೆ. ಅಕ್ಕೇಲಾತ ಚಿಕನ್ ಸಾರು ಮಾಡಿದ್ಲಂತೆ. ಅದಕ್ಕೆ ಬಾರಕ ಹೋಗೋಣ ಅಂತ ಹೇಳಿ ಕರ್ಕೊಂಡೋಗಿದ್ಲು ಊಟಕ್ಕೆ. ಹಂಗೆ ನಮ್ಮ ಅತ್ತೆಗೂ ನನ್ನ ಗಂಡಗೂ ಇಬ್ಬರಿಗೂ ತುಂಬಿಕೊಟ್ಲು. ಅದಕ್ಕೆ ತಗೊಂಡು ಬಂದೆ. ಅದಕ್ಕೆ ಕೊಟ್ಟೆ ನಮ್ಮ ಅತ್ತಿಗೆ ಊಟ ಮಾಡು ಅಂತ ಹೇಳಿ. ಯಾರನ್ನ ಕರ್ಕೊಂಡು ಹೋಗ್ತಿರ್ತಾರೆ ಕಣೆ. ನನ್ನ ಯಾರು ಬಿಟ್ಟು ಊಟನೇ ಮಾಡೋದಿಲ್ಲ. ಕರ್ಕೊಂಡು ಹೋಗ್ತಾರೆ. ಅಭಿಮಾನಿಗಳು ಜಾಸ್ತಿ ಕಣೆ ನನಗೆ. ಬಡ್ಡಿ ಕೊಟ್ಟಿದೆಯಲ್ಲ ಊರಾಗೆ ಅದಕ್ಕೇನೆ. ಎಲ್ಲನ ಚೆನ್ನಾಗಿ ಮರ್ಯಾದೆ ಕರ್ಕೊಂಡೋಗಿ ಕೋಳಿ ಸಾರು ಇಕ್ತಾರೆ. ಅಯ್ಯೋ ಈ ಜನಗಳು ಬರೀ ಕ್ಯೂ ಸಾಂಬ್ರ ಗೊಜ್ಜು ಇದು ಬಸ್ಸಾರು ಬರೀ ಈ ಥರ ಊಟ ಮಾಡ್ತಾರಪ್ಪ. ಚಿಕನ್ ಮಟನ್ ತಿನ್ನಬೇಕು. ನಾನಂತೂ ಅಯ್ಯಪ್ಪ ಯಾರೀಗ ನಾನು ಮಾಡೋಣ ಅನ್ಕೊಂತೀನಿ ಅಷ್ಟೊತ್ತಿಗೆ ಬಂದು ಯಾರಾದರೂ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಬಂದು ನನಗಂತೂ ಎಷ್ಟು ಊಟ ಮಾಡ್ತೀಯ? ಅಭಿಮಾನಿಗಳು ಜಾಸ್ತಿ ಅಲ್ಲ, ಯಾರಿಗಂತ ಹೋಗೋಣ ಬಾರುದ್ರಕಯ್ಯ ಅಂತ ಕರೀತಾರೆ. ಉಂಡು ಬಂದ್ರೆ ಆತ ಮುಳ್ಳ ಬಡ್ಡಿ ಕೊಟ್ಟಿರ್ತೀಯ, ಅದಕ್ಕೆ ಬಡ್ಡಿ ದುಡ್ಡಿಗೆ ಕರೀತಾರೆ. ಹೋಗಿ ಉಂಡು ಬಂದ್ರೆ ಆತ ನೀ ಸುಮ್ಮನೆ. ಹೆಂಗತ್ತ ಬಡ್ಡಿ ಕೊಟ್ಟಿರ್ತೀಯಲ್ಲ, ಕಷ್ಟಕ್ಕೆ ಆಗಿರ್ತೀಯಲ್ಲ, ಅದಕ್ಕೆ ಕರ್ದಿಕ್ತಾರೆ ಮರ್ಯಾದೆ ಪ್ರಶ್ನೆ ಅಂತ. ಯಾರನ್ನಾಗಲಿ ಅಷ್ಟೇ. ರುದ್ರಕಯ್ಯ ಬಾ ಉಣ್ಣು ಅಂತಾರೆ ನನ್ನ. ಯಾಕಂದರೆ ಯಾರಿಗನ ಕಷ್ಟಕ್ಕಾದರೆ ಅವರು ಪಾಪ ನಮ್ಗೆ ಕರೀತಾರೆ. ಏನು ಕನಾಗಲಿ ಯಾರನ್ನಂತ ಕನ ಹೋಗ್ಲಿ ಎಲ್ಲ ಬಾರಮ್ಮನೆ ಉಣ್ಣು ಅಂತಾರೆ. ಗೊತ್ತೇ ಯಾಕೆ ಸಾವಿತ್ರಮ್ಮ ಇವಳು ಹಿಂದೆ ಹೇಳ್ತಾ ಇದ್ದಾಳೆ? ಬಡ್ಡಿ ಕೊಟ್ಟವಳಲ್ಲ ಊರಾಗೆ ಒಂದಿಟ್ಟು ಕೋಳಿ ಸಾರು ಮಾಡ್ದಾಗ ಕರ್ಕೊಂಡೋಗಿ ಒಂದಿಟ್ಟು ಜರಳು ಅಂತ ಇಕ್ತಾರೆ. ಅದಕ್ಕೇನೆ ನಾನು ಹಂಗೆ ಊರಾಗೆಲ್ಲ ಕರೀತಾರೆ ಕೋಳಿ ಸಾರು ಮಾಡಿರಿ ಅಂತ ಅಂಬುತ್ತಿ. ಅದು ಮರ್ಯಾದೆಗೆ ಕೊಟ್ಟವಳಲ್ಲ ಅಂತ ಇಕ್ತೇವ್ರಿ. ಆದರೆ ದುಡ್ಡು ಬತ್ತಾವೆ ಹಿಂಗಂಬೋದು ಗೊತ್ತಿಲ್ಲ. ಎಷ್ಟೊಂದು ಜನಕ್ಕೆ ಕೊಟ್ಟೈತಿ. ಎಲ್ಲನ ಬಾ ಕೋಳಿ ಸಾರು ಮಾಡಿದ್ದೀವಿ ತಿಂಡಿ ಮಾಡಿದೀವಿ ಅಂತ ಕರ್ಕೊಂಡೋಗಿ ಕೊಡ್ತಾರೆ. ಸುಮ್ಮನೆ ತಿಂದು ಬರುತ್ತೆ. ಬಡ್ಡಿ ದುಡ್ಡು ಅಡಿಸ್ಕೊಂಬ್ಲಿ ಗೊತ್ತಾಗುತ್ತೆ ಆಮೇಲೆ. ಅವಳು ಅತಿ ಕೊಟ್ಟವಳೇನ. ಅವಳ ಮನೆಯಾಗೆ ಇವಾಗ ಕೋಳಿ ಸಾರು ಉಂಡು ಬಂದಿರೋದು ಅತ್ತಿ ಮನೆಯಾಗೆ. ಅವಳು ಮಾಡ್ಯವಳಂತೆ. ಅತ್ತಿಗೂ ಗಂಡಿಗೂ ಇಬ್ಬರೊಳಗೂ ಕೊಟ್ಲಂತೆ. ಅದಕ್ಕೆ ನಿನ್ಕೊಂಡು ದೊಡ್ಡದಾಗಿ ಬಿಲ್ಡಪ್ ತೋರಿಸ್ತಾ ಇರೋದಿಲ್ಲ. ಊಟ ಮಾಡಿದ್ನಾ ಅದಕ್ಕೆ ಸ್ವಲ್ಪ ಹೋಗಿ ಉಳ್ಕೊಂಡ್ ತಿನ್ಕೊಂಡಿರೋದ. ನಾನು ಬಿಸಿ ಇವಾಗ ನಾನು ಊಟ ಮಾಡಿದ್ನಾ ಅದಕ್ಕೆ ಹೋಗಿ ಸ್ವಲ್ಪ ನಿದ್ದೆ ಮಾಡ್ತೀನಿ. ನನಗೆ ನಿದ್ದೆ ಮಾಡಬೇಕು ಊಟ ಮಾಡಿದ ತಕ್ಷಣ. ಸ್ವಲ್ಪ ತುಳ್ದಾಡ್ತೀನಿ ಆ ಕಡೆ ಈ ಕಡೆ ಹಂಗೆ ಹಾಸಿಗೆ ಮೇಲೆ. ಸರಿ ಅಮ್ಮ. ಅಲ್ಲ ಊರ ಹಾಗೆಲ್ಲ ಬಡ್ಡಿ ಕೊಟ್ಟವಳಲ್ಲಿ. ಯಾರನ ಕೇಳಿ ಇಲ್ಲ ಅಂದಿಲ್ಲ. ಅಲ್ಲ ಅವರಪ್ಪ ಇರು ಹೊಲ ಮರಿರದ ದುಡ್ಡು ಕೊಟ್ಟವ್ರಿ. ಕಟ್ಟಾಗೆ ಇಕ್ಕೆ ಬೇಕಾ ಯಾಕೆ ಮಾಡ್ಬೇ ಪಡ್ಬೆ ಮಾಡಿಸಿ ಊರ ಹಾಗೆಲ್ಲ ಬಡ್ಡಿ ಕೊಟ್ಟವಳಿ.
ಹ್ಞೂ ಯಾತನ ಒಡವೆ ಮಾಡಿ ಸಿಕ್ಕೊಂಡ್ರೆ ಅಲ್ಲಿ ಬಿದ್ದಿರುತ್ತೆ ಕಷ್ಟ ಅಂದ ಕಾಲಕ್ಕೆ ಬ್ಯಾಂಕಿಗನ ತಗೊಂಡೋಗಿ ಇಕ್ಕಿ ದುಡ್ಡು ತಗೊಂಬರ್ಬೋದು ಊರಾಗೆಲ್ಲ ಕೊಟ್ಟೈತೆ ಕಣ್ರಿ ಅದಕ್ಕಯ್ಯ ನನ್ನ ತಗ ದುಡ್ಡು ಐತೆ ಅಂತ ತೋರಿಸ್ಕೊಂಬಕ್ಕೆ ಅವಳು ಊರಾಗೆಲ್ಲ ನನಗೆ ಮರ್ಯಾದೆ ಕೊಡ್ತಾರೆ ಅಂತ ದುಡ್ಡು ಐತೆ ಅನ್ಕೊಂತಾರೆ ಅಂತ ಹೇಳಿ ತೋರಿಸ್ಕೊಂಬಕ್ಕೆ ಹೋಗ್ತಾಳೆ ಅದು ಏನಾಗುತ್ತೆ ಎಂಬುದು ಗೊತ್ತಿಲ್ಲ ಸುಮ್ಮನೆ ಹೋಗ್ಲೇಳು ಮರ್ಯಾದೆ ಅಂತ ಕೊಟ್ಟರೆ ಅಷ್ಟೇನೆ ಬಿಲ್ಡಪ್ಪು ನಂತ ದುಡ್ಡು ಐತೆ ಅಂತ ತೋರಿಸ್ಕೊಂಬಕ್ಕೋದ್ರೆ ಬಿಡು ಹೇಳ್ತಾ ಏನು ಮಸ್ತಾಗೈತಿ ಏನು ಅಂತೇಳಿ ಇಸ್ಕೊಂಡು ಸರಿಯಾಗಿ ಅಪ್ಪೆ ಇಕ್ಕಿ ಸುಮ್ಮನೆ ಆಗ್ತಾರೆ ಇವಾಗ ಏನಿಲ್ಲ ಊರಾಗೆಲ್ಲನ ಅನ್ಬೇಕಲ್ಲ ರುದ್ರಕ್ಕಂತ ಮಸ್ತ್ ದುಡ್ಡೈತಿ ಬಡ್ಡಿ ಕೊಡುತ್ತೆ ಅಂತ ಹೇಳಿ ಅಂತಾರಲ್ಲ ಇವಾಗೆಲ್ಲ ನಾವು ಹೋಗ್ಲಿ ಬಾ ಉಣ್ಣು ಕಾಫಿ ಕೊಡಿ ಅಂತ ಹೇಳಿ ಹೆಂಗೆ ಬಡ್ಡಿ ದುಡ್ಡು 10,000 ಕೊಟ್ರಿ ಸಾಕು ಈಗಿನ ಜನಗಳ್ಗೇನು ಅಯ್ಯಪ್ಪ ಎಂತೆ ಅಂತರಿ ಕೊಟ್ಟೈತೆ ಹೋಗು ಅಲ್ಲ ತಮ್ಗೆ ಅವಳಾತಿಗೆ 50,000 ಕೊಟ್ಟೈತಿ 50,000 ಕೊಡು ಅಂತ ಕೇಳ್ತಿದ್ಲಂತೆ ಕೊಡ್ತೀನಿ ನಾನೇನಿಲ್ಲ ಇಸ್ಕ ಅಂತ ಹೇಳ್ತಿತ್ತು ಏಟು ದುಡ್ಡು ಬಂದಿತ್ತಾರ ಅಪ್ಪರ್ದು ಅಲ್ಲ ಮರಿರೋದು ಯೋಟಮ್ಮ 10 ಲಕ್ಷ ಏನೋ ಕೊಟ್ಟವ್ರಿ ಅಂತ ಹೇಳ್ತಿದ್ರು ಅದೆಲ್ಲ ನಾ ಮಾರಿದ್ರಂತೆ ರೋಡ್ ಸೈಡ್ ಇತ್ತಂತೆ ಎಲ್ಲ ಚೆನ್ನಾಗಿ ಓತಂತೆ ಅದಕ್ಕಯ್ಯ ಕೋಟಿಗಟ್ಲೆ ಓತಂತೆ ಅದಕ್ಕೆ 10 ಲಕ್ಷನ ಏನೋ ಕೊಟ್ಟವ್ರಿ ಅಂತ ಹೇಳ್ತಿದ್ರು ಅಲ್ಲಿ ಒಂದು 5-6 ಲಕ್ಷ ಬಡ್ಡಿ ಕೊಟ್ಟೈತೆ ಅಲ್ಲಿ ಊರಾಗಿ ಇನ್ನು ಐತಲ್ಲ ಅದಕ್ಕೆ ಇವಳು ನಮ್ಮ ಮತ್ತೇನು ದುಡ್ಡಿರೋಕ್ಕೆ ಅವಳನ್ನ ಏನಂಗೆ ಮ್ಯಾರಿಸ್ತಾಳೆ ಎಲ್ಲ ಬದುಕು ನಮ್ಮ ಮತ್ತೇನೆ ಮಾಡ್ತಾಳೆ ಯಪ್ಪ ನನ್ನಂತ ಸೇರೋದೇ ಇಲ್ಲ ಅವಳ್ತಾಗ ಯಾತು ಇಲ್ಲ ಅಂತೇಳಿ 10 ಲಕ್ಷ ದುಡ್ಡು ಐತಲ್ಲ ಇವಾಗ ಅವಳ್ತಾಗಿ ಯಾವಾಗ ನಮ್ಮ ರುದ್ರಮ್ಮ ಅಂಬದೀನಿ ರುದ್ರಮ್ಮಂಬಲ್ಲ ರುದ್ರ ಅಂಬದು ಅಲ್ಲ 5-6 ಲಕ್ಷ ದುಡ್ಡು ಬಡ್ಡಿ ಕೊಟ್ಟು ವಸೂಲಿ ಮಾಡೋದು ಬದವಾಗಿನಿ ಅಮ್ಮ ಏಳು ಮರ್ಯಾದ್ಗಂತ ಕೊಟ್ಟು ಅಷ್ಟೇ ಎಲ್ಲ ಕಳ್ಕೊಂಡು ಸುಮ್ಮನೆ ಆಗ್ತಾಳೆ ಕೈ ಕಟ್ಕೊಂಡು ಸುಮ್ಮನೆ ಕುಕ್ಕೊಂಡು ಅಲ್ಲಿ ಮುರಾದಿ ಕೋಡಿರತ್ತ ಕುಕ್ಕೊಂಡು ಮಣ್ಣು ಇಕ್ಕಬೇಕಾಗುತ್ತೆ ಅಷ್ಟೇ ಈಗಿನ ಜನ ಏನೂ ಕೊಡಲ್ಲ ಕಣಮ್ಮ ಬಡ್ಡಿಗೆ ದುಡ್ಡು ಇಸ್ಕೊಂಡವ್ರು ಕೊಡಲ್ಲ ಇವಾಗೇನು ಯಾರೂ ಇವಾಗ ಏನಿದ್ರು ಹೋಗು ನಮ್ಮ ತಗಿಲ್ಲಮ್ಮ ಏನು ಮಾಡ್ತೀವಿ ಇವಾಗ ನಾವೆಲ್ಲಿಂದ ತಂದ್ಕೊಡ ನಮ್ಮ ತಗಿಲ್ಲ ಅಂತಾರೆ ಮೊದಲು ಮರ್ಯಾದೆಗೆ ಕೊಡೋರು ಕಣಿ ಸಾವಿತ್ರಮ್ಮ ಯಾರೂ ಹಂಗೆ ಕೊಡಲ್ಲವು ಇವಾಗ ಯಾರು ಮರ್ಯಾದೆ ಕೊಡಲ್ಲ ಮರ್ಯಾದೆ ಪ್ರಶ್ನೆ ಅಂತ ಯಪ್ಪ ಸುಮ್ಮನೆ ಇಕ್ಕೊಂಡು ಬುದ್ಧಿವಂತಲಾಗದ ಬಡ್ಡಿ ಅಂತ ಊರಾಗೆಲ್ಲ ಬಡ್ಡಿ ಕೊಡಕ್ಕೆ ಓಡಾಡುತ್ತೆ ಬೀರುತ್ ತಗೋಬೇಕಂತಮ್ಮ ಬೀರುತ್ ತಗೋಬೇಕಲ್ಲ ಅದಕ್ಕೇನೆ ಬೀರುತ್ ತಗೋಬೇಕು ಎಲ್ಲ ಗೌರವ ಕೊಡಬೇಕು ಎಲ್ಲ ಮರ್ಯಾದೆ ಕೊಡಬೇಕು ಅಂಬದಕ್ಕೋಸ್ಕರ ಇವಾಗ ಕೊಡ್ತಾರೆ ನೋಡ್ತಾ ಇರು ಎಲ್ಲ ಎಂತೆಂಥ ಜನ ಅಂತ ಗೊತ್ತಾಗಬೇಕು ಅವಳಿಗೆ ಯಾರನ್ನ ಹೇಳಿನಿ ಗೊತ್ತಾಗಲ್ಲ ಅಯ್ಯೋ ನನಗೆ ಮರ್ಯಾದೆ ಕೊಡ್ತಾರಲ್ಲ ಅದಕ್ಕೆ ಹಿಂಗೆ ಹೇಳಕ್ಕೆ ಬರ್ತಾರೆ ಅಂತಾಳೆ ಯಪ್ಪ ದೇವ್ರಿ ದುಡ್ಡು ಅಳಿಸ್ಕೊಂಬ್ಲಿ ಗೊತ್ತಾಗುತ್ತೆ ಅವಳು ಲಾತಿ ಏನು ಸುಮಾರದಾಳಲ್ಲ ಲಾತಿ ತೆಗಿಸ್ಕೊಂಬ್ಲಮ್ಮ ಯಾರು ತಗೋಬೇಡ ಅವಳು ಲಾತಿ ತೆಗಿಸ್ಕೊಂಬ್ಲಿ 50,000 ಬರೀ ದುಡ್ಡು ಬಡ್ಡಿ ಎಷ್ಟು ಬರುತ್ತೆ 50,000 ಅದನ್ನ ಇಸ್ಕೊಂಬ್ಲಿ ಅವಳು ದುಡ್ಡು ಬೇಡ 50,000 ದುಡ್ಡು 50,000 ಬಡ್ಡಿ ಎಷ್ಟು ಬರುತ್ತೆ ಅದನ್ನ ಇಸ್ಕೊಂಬ್ಲಿ ನೋಡೋಣ ಅವಳು ಕೊಡ್ತಾಳೇನು ಅವಳು ಒಬ್ಬ ಅವಳು ಹೆಂಗೆ ಮಾತು ಹೊಡಿತಾಳೆ ಗೊತ್ತೇ ಅಮ್ಮಮ್ಮ ಸಂಘದವ್ರು ಬಂದು ಕೇಳಿರೆ ಎಂತ ಮಾತಾಡ್ತಾಳೆ ಅವಳು ಎಂಥ ಜಂಬುದು ಮಾತಾಡ್ತಾಳೆ ನೀನು ಅವಳು ಬಡ್ಡಿ ದುಡ್ಡು ಕೊಡ್ತಾಳೆ ತಾಡಿ ಇನ್ನು ನೋಡ್ಬಂದು ಸರಿಯಾಗಿ ಅಪ್ಪ ಇಕ್ತಾಳೆ ಮೂರಾದಿ ಕೂಡಿರತ್ತ ಕುಕ್ಕೊಂಡು ಮಣ್ಣು ಒಯ್ಯಬೇಕು ಬಾಯಿ ತುಂಬಾನ ಹಂಗೆ ಮಾಡ್ತಾಳೆ ಮಾಡಲಿ ಕಣಕ್ಕ ಹಂಗೆ ಮಾಡಲಿ ಅಂತಲೇ ಕಾಯ್ತಾ ಇದ್ದು ನಾನು ನೋಡಿರಂತೂ ನಾನೇನು ಒಟ್ಟುರ್ಕಮಲ್ಲ ಏನಿಲ್ಲ ಅವ್ರ ಬಡ್ಡಿ ಕೊಟ್ಟಿರೋದಕ್ಕೆ ನಮ್ಮ ಪಡಿಗೆ ನಾವೇನು ಮಾಡ್ಕೊಂಡು ಉಣ್ಕೊಂಡು ನಮ್ಮ ಪಡಿಗೆ ನಾವು ಒಯ್ದೀವಿ ನಾವು ಯಾತು ಮಾತಾಡೋಕೆ ಹೋಗಲ್ಲ ಯಾತು ಹೊಂಬಕ್ಕೆ ಹೋಗಲ್ಲ ಏನಿಲ್ಲ ನಮ್ಮ ನೋಡಿರೋ ಒಟ್ಟುರ್ಕೊಂತಾರೆ ನನ್ನ ಬಡ್ಡಿ ಕೊಡೋದು ನೋಡಿರೋ ಒಟ್ಟುರ್ಕೊಂತಾರೆ ಅಂತ ಮಾತಾಡುತ್ತೆ ಅದು ಹಿಡ್ಕದೇನಿ ನಾನು ಏನು ಮಾತಾಡಲಿಲ್ಲ ಅಂದ್ರೆ ಅದು ಮಾತಾಡುತ್ತೆ ಅದು ಹಿಡ್ಕದೇ ಏನೋ ಮುಂಚ್ಕೊಂಬುತ್ತೆ ಅದು ಹಿಡ್ಕದೇ ಜಗಳ ಮಾಡುತ್ತೆ ಹೋಗು ನೋಡಿದ್ರಲ್ಲ ವೀಕ್ಷಕರೇ ಇವಳು ರುದ್ರ ಅವರಪ್ಪ ಒಂದಿಟ್ಟು ಹೊಲ ಮಾಡಿದ್ದಾರೆ 10 ಲಕ್ಷ ದುಡ್ಡು ಕೊಟ್ಟವ್ರೆ ಅದು ನೂರಾಗೆಲ್ಲ ನನಗೆ ಮರ್ಯಾದೆ ಕೊಡ್ತಾರೆ ದುಡ್ಡು ಐತೆ ಅನ್ಕೊಂತಾರೆ ಅಂತ ಊರಾಗೆಲ್ಲ ಕೇಳ್ದಾರ್ಗೆಲ್ಲ ದುಡ್ಡು ಕೊಟ್ಟವಳು ಬಡ್ಡಿ ಅಂತ ಹೇಳಿ ಆದರೆ ಇವಾಗ ಯಾರು ಕೊಡ್ತಾರೆ ಮರ್ಯಾದೆಗೆ ತಿಳ್ಕೊಂಡು ಅದು ಬೇರೆಯೇ ಇವಾಗ ಎಲ್ಲನೂ ಕರ್ಕೊಂಡೋಗಿ ಒಂದಿಟ್ಟು ಕೋಳಿ ಸಾರು ಅದು ಇದು ಇಕ್ತಾರೆ ಯಾವ ಥರ ಮಾಡಿದ್ದ ಕಾಪಿ ಕುಡಿಬೇಕಾರೆ ಬಾರಂ ಕಾಪಿ ಕುಡಿ ಅಂತ ಒಂದಿಟ್ಟು ಕೊಡ್ತಾರೆ ಮರ್ಯಾದೆಗೆ ದುಡ್ಡು ಕೊಟ್ಟವಳೆ ಅಂತ ಅದಕ್ಕೆ ಇವಳಿಗೆ ನಾನೇ ಗ್ರೇಟ್ ಹೋಮಂಗಾಗ್ಬಿಟ್ಟೈತಿ ನೋಡ್ರಿ ಹೆಂಗೆ ನಿಮ್ಮೂರಾಗೂ ಯಾರ ನಿಂತಾರೆ ಒಬ್ರು ಯಾರನ್ನ ಇದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.